12 ರಾಶಿ ಚಕ್ರಗಳಲ್ಲಿ 9ನೇಯದಾಗಿ ಬರುವ ಧನು ರಾಶಿ ಇತರೆ ಎಲ್ಲಾ ರಾಶಿಗಳಿಗಿಂತ ಹೆಚ್ಚು ಹಾಸ್ಯ ಪ್ರಜ್ಞೆ ಉಳ್ಳ ರಾಶಿಯಾಗಿದೆ. ಅತಿ ಹೆಚ್ಚು ಉದಾರ ಗುಣಗಳನ್ನು ಹೊಂದಿರುವ ಇವರು ತಮ್ಮ ಕೈಮೀರಿದ ವಿಚಾರಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡುವ ವಿಭಿನ್ನರು. ಸ್ವಾತಂತ್ರ್ಯ, ಪ್ರಯಾಣ, ಸಮಾಜಮುಖಿ, ಸ್ನೇಹಪರ ಗುಣ ಇರುವ ಇವರಿಗೆ ಕಟ್ಟಿಹಾಕುವುದು, ನಿರ್ಬಂಧಿಸುವುದು ಇಷ್ಟವೇ ಆಗುವುದಿಲ್ಲ. ಅಂತಹ ಧನಸ್ಸು ರಾಶಿ ಸ್ತ್ರೀಯರು ಇಂತಹ ಪುರುಷನನ್ನು ಪ್ರೀತಿಸುತ್ತಾರೆ. ಮದುವೆಯ ನಂತರ ಹೇಗಿರುತ್ತಾರೆ, ಯಾವ ರೀತಿಯ ಜೀವನ ಶೈಲಿ ಇಷ್ಟಪಡುತ್ತಾರೆ, ಇವರ ಗುಣ ಸ್ವಭಾವ ಏನು ಎಂಬುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಮೂಲ ನಕ್ಷತ್ರದ 1, 2, 3 ಮತ್ತು 4ನೇ ಪಾದ, ಪೂರ್ವಾಷಾಢ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಉತ್ತರಾಷಾಢ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಧನುರಾಶಿ ಆಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಎ, ಯೋ, ಬ ಅಥವಾ ಬಿ ಆದಲ್ಲಿ ಮೂಲ ನಕ್ಷತ್ರ, ಬು, ಧ, ಭ ಮತ್ತು ಢ ಆದಲ್ಲಿ ಪೂರ್ವಾಷಾಢ ನಕ್ಷತ್ರ ಹಾಗೂ ಬೆ ಆದಲ್ಲಿ ಉತ್ತರಾಷಾಢ ನಕ್ಷತ್ರ ಹಾಗೂ ಧನು ರಾಶಿ ಆಗುತ್ತದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ರಾಶಿ ಚಕ್ರದಲ್ಲಿ ಧನು ರಾಶಿಯು 9ನೇ ರಾಶಿಯಾಗಿರುತ್ತದೆ. ಈ ರಾಶಿಗೆ ಸೇರಿದವರು ಸಾಮಾನ್ಯವಾಗಿ ಸತ್ಯ ಏನು ಹುಡುಕುವ, ಅರಿಯುವ, ಅನ್ವೇಷಣೆ ಮಾಡುವ ಸ್ವಭಾವ ಹೊಂದಿರುತ್ತಾರೆ. ವಿಶ್ರಾಂತಿಯೇ ಬೇಡ ಎನ್ನುತ್ತಾ ಸದಾ ಕನಸಿನ ಬೆನ್ನು ಹತ್ತುವ ಸ್ವಭಾವ ಇವರದು. ಸ್ವತಃ ಒಳ್ಳೆಯತನ ಇಷ್ಟಪಡುತ್ತಾರೆ. ಇತರರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತಾರೆ. ಸಹಾನುಭೂತಿ ಇವತ ಮತ್ತೊಂದು ಎದ್ದು ಕಾಣುವ ಗುಣ. ಆದರೆ ತಮಗೆ ಒಳಿತಾಗಲಿ ಎಂದು ಆಪ್ತರು ನೀಡುವ ಸಲಹೆಗಳನ್ನು ನಿರ್ಲಕ್ಷಿಸುವುದು ಇವರ ಸ್ವಭಾವದ ಕಪ್ಪು ಚುಕ್ಕೆಯಂತೆ ಭಾಸವಾಗುತ್ತದೆ. 12 ರಾಶಿ ಚಕ್ರಗಳಲ್ಲಿ 9ನೇಯದಾಗಿ ಬರುವ ಧನು ರಾಶಿ ಇತರೆ ಎಲ್ಲಾ ರಾಶಿಗಳಿಗಿಂತ ಹೆಚ್ಚು ಹಾಸ್ಯ ಪ್ರಜ್ಞೆ ಉಳ್ಳ ರಾಶಿಯಾಗಿದೆ. ಅತಿ ಹೆಚ್ಚು ಉದಾರ ಗುಣಗಳನ್ನು ಹೊಂದಿರುವ ಇವರು ತಮ್ಮ ಕೈಮೀರಿದ ವಿಚಾರಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡುವ ವಿಭಿನ್ನರು. ಸ್ವಾತಂತ್ರ್ಯ, ಪ್ರಯಾಣ, ಸಮಾಜಮುಖಿ, ಸ್ನೇಹಪರ ಗುಣ ಇರುವ ಇವರಿಗೆ ಕಟ್ಟಿಹಾಕುವುದು, ನಿರ್ಬಂಧಿಸುವುದು ಇಷ್ಟವೇ ಆಗುವುದಿಲ್ಲ. ಧನು ರಾಶಿಯ ಮಹಿಳೆಯರು ತುಂಬಾ ಅದ್ಭುತ ಸ್ವಭಾವದವರಾಗಿರುತ್ತಾರೆ. ಇವರು ಯಾವಾಗಲೂ ಸಾಹಸಕ್ಕೆ ಸಿದ್ಧರಿರುತ್ತಾರೆ. ಇವರ ಸ್ವಭಾವವು ಯಾವಾಗಲೂ ಮಗುವನ್ನು ತಮ್ಮೊಳಗೆ ಜೀವಂತವಾಗಿರಿಸುತ್ತದೆ. ಇವರು ಮಾತನಾಡುವಾಗ ಜನರು ಗಮನವಿಟ್ಟು ಕೇಳುತ್ತಾರೆ. ತಮ್ಮ ಜೀವನದಲ್ಲಿ ತಾವು ಹೀಗೆ ಇರಬೇಕು ಎನ್ನುವಂತಹ ಒಂದು ಸ್ಪಷ್ಟ ನಿಲುವು ಧನು ರಾಶಿಯವರಲ್ಲಿ ಕಾಣಬಹುದಾಗಿದೆ. ಸ್ವಾತಂತ್ರ್ಯ ಹಾಗೂ ಪ್ರಾಮಾಣಿಕತೆ ಅವರ ಪ್ರಮುಖ ಸಾಧನಗಳು. ಅವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ವ್ಯಕ್ತಿ ಹಾಗೂ ವಿಚಾರಗಳಲ್ಲಿ ಕೂಡ ನ್ಯಾಯಪರ ನಿಲುವನ್ನ ಹೊಂದಿರುತ್ತಾರೆ. ಸಮಾನತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಅನ್ನೋದೇ ಅವರ ಧ್ಯೇಯ. ಯಾವತ್ತೂ ಕೂಡ ಅವರು ಚಿಕ್ಕದಾಗಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಬದಲಾಗಿ ದೊಡ್ಡ ಕನಸನ್ನು ಕಂಡು ಅದನ್ನು ನನಸು ಮಾಡುವಂತಹ ಪ್ರಯತ್ನದಲ್ಲಿ ಇರುತ್ತಾರೆ. ಧನುರಾಶಿ ಮಹಿಳೆಯರು ಕಟ್ಟುಪಾಡುಗಳನ್ನು ಮೀರಿ ಜೀವನ ನಡೆಸಲು ಇಷ್ಟಪಡುವವರು. ಜೀವನದ ಬಗ್ಗೆ ಹುರುಪಿನ ಮತ್ತು ಉತ್ಸಾಹಭರಿತವಾಗಿರುವ ಗುರುವಿನ ಆಳ್ವಿಕೆಯಲ್ಲಿರುವ ಧನುರಾಶಿ ಮಹಿಳೆಯ ಪ್ರಭಾವಕ್ಕೆ ಬೀಳದವರು ಯಾರೂ ಇಲ್ಲ. ಧನು ರಾಶಿ ಮಹಿಳೆಯ ಸ್ಮೈಲ್, ಆಕರ್ಷಣೆ ಮತ್ತು ಸ್ವಯಂ ನಂಬಿಕೆಯು ನಿಮ್ಮನ್ನು ಶೀಘ್ರವಾಗಿ ಬೀಳುವಂತೆ ಮಾಡುತ್ತದೆ ಮತ್ತು ಅವಳು ಎಲ್ಲಾ ಸಮಯದಲ್ಲೂ ಎಲ್ಲರಿಗೂ ಉತ್ತಮ ಸ್ನೇಹಿತರಾಗಿರುತ್ತಾರೆ. ಆದರೆ ಇವರ ಬಗ್ಗೆ ಎಚ್ಚರಿಕೆ ನೀಡುವ ಒಂದು ಮಾತೆಂದರೆ ಇವರು ಒಂದು ಕಡೆ ನಿಂತು ಕಾಲಹರಣ ಮಾಡುವ ವ್ಯಕ್ತಿಯಲ್ಲ. ಸದಾ ಹೊಸದನ್ನು ಕಲಿಯುವ ಹಾಗೂ ಸಾಧಿಸುವಂತಹ ಆಶಾವಾದವನ್ನು ಹೊಂದಿರುವಂತಹ ಧನುರಾಶಿಯವರ ಉತ್ಸಾಹ ಅಸಾಧಾರಣವಾದದ್ದು. ಹೊಸ ಸಂಸ್ಕೃತಿ ಹಾಗೂ ಜ್ಞಾನವನ್ನು ಕಲಿಯುವಂತಹ ಹಾಗೂ ಅನ್ವೇಷಣೆ ಮಾಡುವಂತಹ ಉತ್ಸಾಹ ಕೂಡ ಅವರಲ್ಲಿ ಅಗೆದಷ್ಟು ತುಂಬಿದೆ. ಅವರ ಹಾಸ್ಯಾಸ್ಪದ ಮಾತುಗಳು ಅವರ ಜೊತೆಗೆ ಸ್ನೇಹವನ್ನು ಹೊಂದುವುದಕ್ಕೆ ಬೇರೆಯವರಿಗೆ ಪ್ರೇರೇಪಿಸುತ್ತದೆ. ಇವರ ಸ್ನೇಹವನ್ನ ಹೊಂದೋದಕ್ಕೆ ಎಲ್ಲರೂ ಕೂಡ ಇಷ್ಟಪಡುತ್ತಾರೆ ಅನ್ನೋದನ್ನ ಒಂದು ವಾಕ್ಯದಲ್ಲಿ ಹೇಳಬಹುದು.
ಧನು ರಾಶಿಯ ಹುಡುಗಿಯರು ತಮ್ಮನ್ನು ಮದುವೆಯಾಗುವ ಹುಡುಗ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತನಗೆ ಸರಿಸಮನಾಗಿರಬೇಕೆಂದು ಬಯಸುತ್ತಾರೆ. ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪ್ರೀತಿಸುವವನು ಇವರಿಗೆ ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ದೇಹ ಸುಂದರವಾಗಿರಬೇಕು, ಒಳ್ಳೆಯ ಉದ್ಯೋಗದಲ್ಲಿರಬೇಕು, ಜಿಮ್ ಬಾಡಿ ಇರಬೇಕು, ಒಳ್ಳೆಯ ಸಂಗೀತ, ನೃತ್ಯಗಾರ, ಈ ರೀತಿಯ ಸದಭಿರುಚಿ ಇರುವ ವ್ಯಕ್ತಿಯಾಗಿರಬೇಕು. ಹಣಕಾಸಿನಲ್ಲಿ ಉತ್ತಮವಾದ ಬದುಕು ಇರಬೇಕು ಎಂದು ಬಯಸುತ್ತಾರೆ. ಆದರೆ ಧನಸ್ಸು ರಾಶಿಯ ಹೆಣ್ಣು ಮಕ್ಕಳು ತಮ್ಮ ಅತ್ತೆಯ ಜೊತೆ ಒಳ್ಳೆಯ ಬಾಂಧವ್ಯ ಹೊಂದುವುದಿಲ್ಲ. ಅತ್ತೆ ಸೊಸೆ ಜಗಳ ಅಧಿಕವಾಗಿರುತ್ತದೆ. ಆದ್ದರಿಂದ ಪ್ರತ್ಯೇಕ ಜೀವನ ಬಯಸುತ್ತಾರೆ. ತಮ್ಮ ವೈಯಕ್ತಿಕ ಭಾವನೆಗಳನ್ನು ತುಂಬಾ ಹೆಚ್ಚು ಗೌರವಿಸುತ್ತಾರೆ. ಧನು ರಾಶಿಗೆ ಸೇರಿದ ಹುಡುಗಿಯರು ತಮ್ಮ ಮತ್ತು ತಮ್ಮ ಗಂಡನ ನಡುವಿನ ಸಂಬಂಧದಲ್ಲಿ ಸಮತೋಲನ ಮತ್ತು ಸಾಮರಸ್ಯವನ್ನು ಸೃಷ್ಟಿಸುವಲ್ಲಿ ಅತ್ಯುತ್ತಮರಾಗಿರುತ್ತಾರೆ. ಈ ರಾಶಿಗೆ ಸೇರಿದ ಹುಡುಗಿಯರ ಉತ್ತಮ ಸ್ವಭಾವ ಮತ್ತು ಶಾಂತಿಯುತ ಮಾತು ಇವರ ಗಂಡನ ಸಮೃದ್ಧಿಗೆ ವಿಶೇಷವಾದ ಕೊಡುಗೆಯನ್ನು ನೀಡುತ್ತದೆ. ಹಾಗಾಗಿ ಧನು ರಾಶಿಗೆ ಸೇರಿದ ಹುಡುಗಿಯರು ತಮ್ಮ ಗಂಡನ ಪಾಲಿಗೆ ಸಾಕ್ಷಾತ್ ಮಹಾಲಕ್ಷ್ಮಿಯಾಗಿರುತ್ತಾಳೆ. ಆದರೆ ಅತ್ತೆಯ ಪಾಲಿನ ಚಾಮುಂಡಿಯಾಗಿರುತ್ತಾಳೆ. ಧನು ರಾಶಿಗೆ ಸೇರಿದ ಮಹಿಳೆ ತಮ್ಮ ವೃತ್ತಿ ಜೀವನದ ಬಗ್ಗೆ ಹೆಚ್ಚಿನ ಆಸಕ್ತಿ ಮತ್ತು ಗಮನವನ್ನು ನೀಡುವವರಾಗಿರುತ್ತಾರೆ. ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಓದುತ್ತಾರೆ ಮತ್ತು ತಮ್ಮ ಶಿಕ್ಷಣವನ್ನು ಪೂರ್ತಿ ಮಾಡಿದ ನಂತರ ಉತ್ತಮ ಉದ್ಯೋಗ ದೊರಕುವುದರಿಂದಾಗಿ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಕೂಡ ಮಾಡುತ್ತಾರೆ. ಧನು ರಾಶಿಗೆ ಸೇರಿದ ಜನರಿಗೆ ತಮ್ಮ ಜೀವನದಲ್ಲಿ ತಮ್ಮದೇ ಆದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಮತ್ತು ತಮ್ಮ ಇಚ್ಛೆಯಂತೆ ಜೀವನವನ್ನು ಜೀವಿಸುವುದೆಂದರೆ ಬಹಳ ಇಷ್ಟದ ವಿಷಯವಾಗಿರುತ್ತದೆ. ಇವರಿಗೆ ಸಂಬಂಧಗಳನ್ನು ಹೊಂದುವುದು ಅಥವಾ ವಿವಾಹ ಬಂಧನಕ್ಕೆ ಒಳಗಾಗುವುದೆಂದರೆ ಇಷ್ಟವಾಗುವುದಿಲ್ಲ. ಹಾಗಾಗಿ ಇವರು ಅವಿವಾಹಿತರಾಗಿಯೇ ತಮ್ಮ ಜೀವನವನ್ನು ಸಂತೋಷದಿಂದ ಕಳೆಯಬಹುದು ಎಂದು ಅಂದುಕೊಳ್ಳುತ್ತಾರೆ ಮತ್ತು ಇವರು ಇದೇ ರೀತಿ ಒಂಟಿಯಾಗಿ ಜೀವಿಸಲು ಇಚ್ಛಿಸುತ್ತಾರೆ. ಧನು ರಾಶಿಯವರು ಅಧಿಕಾರಪೂರ್ಣ ಸ್ವಭಾವದವರು. ಅವರು ತಮ್ಮ ಜೀವನದ ಜೊತೆಗೆ ಇತರರ ಜೀವನದ ಮೇಲೆ ಕೂಡ ಆಡಳಿತ ಮಾಡಬೇಕೆಂದು ಬಯಸುತ್ತಾರೆ. ಅವರು ತಮ್ಮ ವೃತ್ತಿಯಲ್ಲಿ ಪರಿಣಾಮಶೀಲರಾಗಿರುತ್ತಾರೆ ಮತ್ತು ತಮ್ಮ ಗುರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಖಾಸಗಿ ಜೀವನದಲ್ಲಿ ಇವರ ವೈವಾಹಿಕ ಜೀವನ ಸದಾ ಇವರ ವೃತ್ತಿ ಜೀವನದ ನಂತರ ಬರುತ್ತದೆ. ರಿಲೇಶನ್ಶಿಪ್ ವಿಚಾರಕ್ಕೆ ಬಂದರೆ ಧನಸ್ಸು ರಾಶಿಯವರು ತಮ್ಮನ್ನ ತಾವು ಸಂಪೂರ್ಣವಾಗಿ ತಮ್ಮ ಸಂಗಾತಿಗೆ ಅರ್ಪಿಸಿಕೊಂಡಿರುತ್ತಾರೆ ಹಾಗೂ ಪ್ರೀತಿಯ ವಿಚಾರಕ್ಕೆ ಬಂದರೆ ಅವರನ್ನು ಯಾರೂ ಕೂಡ ಮೀರಿಸಲು ಸಾಧ್ಯವಾಗಿರುವುದಿಲ್ಲ. ಆದರೆ ಕೆಲವೊಮ್ಮೆ ತಮ್ಮ ಸಂಗಾತಿಯ ಬಗ್ಗೆ ಹೊಂದಿರುವಂತಹ ಅತಿಯಾದ ಪ್ರೀತಿ ಅವರಲ್ಲಿ ಹೊಟ್ಟೆ ಕಿಚ್ಚನ್ನು ಮೂಡಿಸುವಂತಹ ಸಾಧ್ಯತೆ ಇರುತ್ತದೆ ಹಾಗೂ ಇದು ಕೆಲವೊಮ್ಮೆ ಅವರ ಹಾಗೂ ಸಂಗಾತಿಯ ನಡುವೆ ಭಿನ್ನಾಭಿಪ್ರಾಯಗಳು ಮೂಡುವ ಹಾಗೆ ಮಾಡುತ್ತದೆ. ಇನ್ನು ಸಾಕಷ್ಟು ರಹಸ್ಯಗಳನ್ನು ಕೂಡ ಮುಚ್ಚಿಕೊಂಡಿರುವ ಅಂಶಗಳು ಕೂಡ ರಿಲೇಶನ್ಶಿಪ್ ವಿಚಾರಕ್ಕೆ ಬಂದರೆ ಧನಸ್ಸು ರಾಶಿ ಯಾವುದು ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿರುವ ಹಾಗೆ ಇರುತ್ತಾರೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಇನ್ನು ಮದುವೆಯ ನಂತರ ಅತ್ತೆಯೇ ಮೊದಲನೇ ಶತ್ರು ಹಾಗೂ ಕೊನೆಯ ಶತ್ರು ಎಂಬಂತೆ ಜೀವನ ನಡೆಸುತ್ತಾರೆ. ಈ ರಾಶಿಗೆ ಜನರು ತಮ್ಮ ಅತ್ತೆ ಸೊಸೆ ಸಂಬಂಧವನ್ನು ಉಳಿಸಿಕೊಳ್ಳಲು ತಮ್ಮಿಂದಾಗುವ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾರೆ. ಆದರೆ ಇವರಿಗೆ ಅತ್ತೆ ಸೊಸೆ ವಿಷಯವಾಗಿ ಎಂದಿಗೂ ಕೂಡ ಶಾಂತಿ ಮತ್ತು ಸಂತೋಷ ಲಭಿಸುವುದಿಲ್ಲ. ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಪ್ರೀತಿಯ ವಿಷಯವಾಗಿ ಹೆಚ್ಚು ಮೋಸ ಹೋಗುವುದು ಖಂಡಿತ. ಹಾಗಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಈ ರಾಶಿಯ ಸ್ತ್ರೀ ನೀವಾಗಿದ್ದರೆ ನೀವು ಜೀವನದಲ್ಲಿ ಎಂದಿಗೂ ಅತ್ತೆ ಸೊಸೆ ವಿಷಯವಾಗಿ ಸಂತೋಷ ನೆಮ್ಮದಿಯನ್ನು ಹೊಂದುವುದಿಲ್ಲ. ಹಾಗಾಗಿ ಗಮನವಿಟ್ಟು ನಿಮ್ಮ ಸರಿಯಾದ ಅತ್ತೆ ಸೊಸೆ ಆಯ್ಕೆ ಮಾಡಿಕೊಂಡರೆ ನಿಮ್ಮ ಬದುಕು ಹಸನಾಗುವುದರೊಂದಿಗೆ ಸಂತೋಷ ಸಮೃದ್ಧಿ ನಿಮ್ಮ ಜೀವನದಲ್ಲಿ ನೆಲೆಸುವುದು ಖಂಡಿತ. ಧನಸ್ಸು ರಾಶಿಯ ಹುಡುಗಿಯರು ಕೋಪಿಷ್ಠರು. ಆದರೆ ಪ್ರೀತಿ ವಿಷಯಕ್ಕೆ ಬಂದರೆ ಇವರಂತಹ ಮೃದು ಸ್ವಭಾವದವರು ಮತ್ತೊಬ್ಬರಿಲ್ಲ.
ಇವರು ತಮ್ಮನ್ನು ಪ್ರೀತಿ ಮಾಡುವ ಹುಡುಗ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಇರಬೇಕು ಎಂದು ಬಯಸುತ್ತಾರೆ. ಗುರು ಗ್ರಹದ ರಾಶಿ ಆಗಿರುವಂತಹ ಧನಸ್ಸು ರಾಶಿಯು ಸೌಂದರ್ಯ ಹಾಗೂ ಪ್ರೀತಿಗೆ ಹೆಸರುವಾಸಿಯಾಗಿರುವರು. ಗ್ರಹವೇ ಪ್ರತಿನಿಧಿಸುವ ರೀತಿಯಲ್ಲಿ ಧನಸ್ಸು ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿರುತ್ತಾರೆ. ಯಾವುದೇ ಸಂದರ್ಭದಲ್ಲಿ ಕೂಡ ಇವರ ಸಂಗಾತಿಯವರನ್ನ ನಂಬಿಕೊಳ್ಳಬಹುದು ಹಾಗೂ ಅವಲಂಬಿಸಿಕೊಳ್ಳಬಹುದಾಗಿದೆ. ತಮ್ಮ ಸಂಗಾತಿಯ ಪ್ರತಿಯೊಂದು ಅಗತ್ಯತೆಯ ಸಂದರ್ಭದಲ್ಲಿ ಧನಸ್ಸು ರಾಶಿಯವರು ಮುಂದೆ ಬಂದು ನಿಲ್ಲುತ್ತಾರೆ. ತಮ್ಮ ಜೀವನ ಸಂಗಾತಿಯ ಸುಖ ಹಾಗೂ ಬೇಕು ಬೇಡಗಳನ್ನು ತಮ್ಮ ಪ್ರಮುಖ ಆದ್ಯತೆಯನ್ನಾಗಿ ಮಾಡಿಕೊಂಡಿರುತ್ತಾರೆ. ಒಂದು ಪ್ರೀತಿಯ ಸಂಬಂಧದಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತಹ ಪ್ರಾಮಾಣಿಕತೆಯನ್ನು ನೀವು ಯಾವುದೇ ಅನುಮಾನವಿಲ್ಲದೆ ಧನಸ್ಸು ರಾಶಿಯ ಅವರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ತಮ್ಮ ಪ್ರೀತಿ ಪಾತ್ರರಿಗೆ ಉತ್ತಮವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡುವುದು ಧನಸ್ಸು ರಾಶಿಯವರಿಗೆ ತುಂಬಾ ಇಷ್ಟವಾದ ಕೆಲಸವಾಗಿರುತ್ತದೆ. ಒಟ್ಟಾರೆಯಾಗಿ ತಮ್ಮ ಜೀವನ ಸಂಗಾತಿ ಖುಷಿಯಾಗಿರಬೇಕು ಅನ್ನೋದೇ ಅವರ ಉದ್ದೇಶ. ತಮ್ಮ ಸಂಗಾತಿ ಸುರಕ್ಷಿತ ಹಾಗೂ ಪ್ರೀತಿಯನ್ನು ಹೊಂದಿರುತ್ತಾರೆ ಅನ್ನುವಂತಹ ಭಾವನೆಯನ್ನು ಸದಾಕಾಲ ಹೊಂದಿರಬೇಕು ಅನ್ನೋದೇ ಧನಸ್ಸು ರಾಶಿಯವರ ಪ್ರಮುಖ ಆದ್ಯತೆ ಆಗಿರುತ್ತದೆ. ಧನು ರಾಶಿಯ ಮಹಿಳೆಯರು ತುಂಬಾ ಅದ್ಭುತ ಸ್ವಭಾವದವರಾಗಿರುತ್ತಾರೆ. ಇವರು ಯಾವಾಗಲೂ ಸಾಹಸಕ್ಕೆ ಸಿದ್ಧರಿರುತ್ತಾರೆ. ಇವರ ಸ್ವಭಾವವು ಯಾವಾಗಲೂ ಮಗುವನ್ನು ತಮ್ಮೊಳಗೆ ಜೀವಂತವಾಗಿರಿಸುತ್ತದೆ. ಇವರು ಮಾತನಾಡುವಾಗ ಜನರು ಗಮನವಿಟ್ಟು ಕೇಳುತ್ತಾರೆ. ಈ ಸ್ತ್ರೀಯರು ಹೆಚ್ಚು ಸೂಕ್ಷ್ಮ ಸಂವೇದಿಗಳು ಆಗಿದ್ದು ಇವರ ಕಾಮಾತುರ ಸಂಗಾತಿಗೆ ಯಾವುದೇ ರೀತಿಯಲ್ಲಿ ಒತ್ತಡ ಹೇರದಂತೆ ಎಚ್ಚರ ವಹಿಸುತ್ತಾರೆ. ಇವರ ಸಾಂಗತ್ಯದಲ್ಲಿ ಆಳವಾದ ಚುಂಬನ, ಸೂಕ್ಷ್ಮ ಸಂವೇದಿ ಭಾಗಗಳ ಸ್ಪರ್ಶ ಹಾಗೂ ಕಾಮೋತ್ತೇಜಕ ನಡೆಗಳು ತುಂಬಿರುತ್ತವೆ. ಈ ಸ್ತ್ರೀಯೊಂದಿಗಿನ ಕಾಮ ಸಂಪರ್ಕ ಹೆಚ್ಚಿನ ಸಮಯದವರೆಗೆ ನೆನಪಿನಲ್ಲಿಡುವಂತಹ ಅನುಭವವಾಗಿರುತ್ತದೆ. ಬೆಂಕಿ ಚಿಹ್ನೆಯ ಧನು ರಾಶಿಯವರು ವೈವಿಧ್ಯತೆಯನ್ನು ಹೆಚ್ಚು ಇಷ್ಟಪಡುತ್ತಾರೆ. ಯಾವುದೇ ಇತರ ರಾಶಿಗಳಿಗಿಂತ ಭಿನ್ನವಾಗಿ ಆಲೋಚಿಸುತ್ತಾರೆ. ತಮ್ಮ ಲೈಂಗಿಕ ಬದುಕು ಹೊಸತನಗಳಿಂದ ಕೂಡಿರಬೇಕು ಎಂದು ಬಯಸುತ್ತಾರೆ. ಇದಕ್ಕಾಗಿ ಇವರು ತಾವು ಮಲಗುವ ಕೋಣೆಯನ್ನು ಉತ್ತಮವಾಗಿ ಅಲಂಕಾರಗೊಳಿಸಬಹುದು, ವೈವಿಧ್ಯಮಯವಾಗಿ ಸಿಂಗರಿಸಬಹುದು. ಈ ರಾಶಿಯವರು ಲೈಂಗಿಕತೆಯ ಪ್ರತಿ ಕ್ಷಣಗಳನ್ನು ಮೋಹಿಸಲು ಮತ್ತು ಆನಂದಿಸಲು ಇಷ್ಟಪಡುತ್ತಾರೆ. ಅವರು ಲೈಂಗಿಕತೆಗೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಾರೆ, ಅನುಕ್ಷಣ ಅನುಭವಿಸುತ್ತಾರೆ. ಅಲ್ಲದೆ ಸಾಹಸ ಮತ್ತು ಸ್ವಾತಂತ್ರ್ಯದ ವಿಚಾರಕ್ಕೆ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಅವರು ತಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವ ವಿಚಾರದಲ್ಲಿ ಇತರರ ಬಗ್ಗೆ ಕಾಳಜಿ ತೋರುವುದಿಲ್ಲ. ಈ ಸ್ವಭಾವಗಳಿಂದಾಗಿ ನಿಜವಾದ ಪ್ರೀತಿಯನ್ನು ಕಂಡುಹಿಡಿಯುವುದು ಅವರಿಗೆ ಸವಾಲಾಗುತ್ತದೆ. ವಯಸ್ಸು ಕಳೆದಂತೆ ಈ ಹೆಣ್ಣು ಮಕ್ಕಳಿಗೆ ಮನಸ್ಸಿನಲ್ಲಿ ವೈರಾಗ್ಯದ ಭಾವನೆ ಇರುತ್ತದೆ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳುವಿರಿ. ಯಾರನ್ನೂ ಆಶ್ರಯಿಸದೆ ಸ್ವತಂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಿರಿ. ಧಾರ್ಮಿಕತೆಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ಮಾಡಲು ಇಷ್ಟಪಡುವಿರಿ. ಬಿಡುವಿನ ವೇಳೆ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುವಿರಿ. ನಿಮ್ಮಿಂದ ತಪ್ಪು ನಡೆದಾಗ ಹಿಂಜರಿಯದೆ ಕ್ಷಮೆ ಯಾಚಿಸುವಿರಿ. ನಿಮ್ಮಲ್ಲಿನ ನೇರವಾದ ನಡೆ ನುಡಿಗಳನ್ನು ಎಲ್ಲರೂ ಒಪ್ಪುತ್ತಾರೆ. ನಿಮ್ಮ ಮನದ ಬೇಸರವನ್ನು ಬೇರೆಯವರಲ್ಲಿ ಹಂಚಿಕೊಳ್ಳುವುದಿಲ್ಲ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಣ್ಣ ವಿಚಾರವನ್ನು ಕಡೆಗಣಿಸಿ ನೋಡುವುದಿಲ್ಲ. ಇದರಿಂದ ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ. ಚಿಕ್ಕ ಮಕ್ಕಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಯಶಸ್ವಿಯಾಗುವಿರಿ. ಕುಟುಂಬದ ಒಳಗೂ ಹೊರಗೂ ನಿಮಗೆ ಗೌರವಾನ್ವಿತ ಸ್ಥಾನಮಾನ ದೊರೆಯುತ್ತದೆ. ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ನಿಗಾ ವಹಿಸುತ್ತೀರಿ. ಕುಟುಂಬದ ಮುಖ್ಯ ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ ನಿರ್ವಹಿಸುವಿರಿ. ಬಿಡುವಿಲ್ಲದ ಕೆಲಸ ಕಾರ್ಯಗಳು ಸದಾ ಇರುತ್ತವೆ. ಎದುರಾಗುವ ಸವಾಲುಗಳನ್ನು ದಿಟ್ಟತನದಿಂದ ಗೆಲ್ಲುವಿರಿ. ಆತುರದ ಸ್ವಭಾವ ಇರುವ ಕಾರಣ ಕೆಲವೊಮ್ಮೆ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಿರಿ. ನೀವು ಆಡುವ ಮಾತುಗಳು ಹಲವರಿಗೆ ಪ್ರಶ್ನಾರ್ಥಕವಾಗಿ ಉಳಿಯುತ್ತದೆ. ಧನು ರಾಶಿ ಅವರಲ್ಲಿ ಯಾವುದೇ ವಿಚಾರದ ಬಗ್ಗೆ ತಾಳ್ಮೆಯಿಂದ ಹೆಚ್ಚಾಗಿ ಚಡಪಡಿಕೆ ಹೆಚ್ಚಾಗಿರುತ್ತದೆ.
ಅದೇ ರೀತಿಯಲ್ಲಿ ಕೆಲಸ ಮಾಡುವಾಗ ಯೋಚಿಸಿ ಹಾಗೂ ಯೋಜಿಸಿ ನಿರ್ಧಾರ ಮಾಡುವುದಿಲ್ಲ. ನೇರವಾಗಿ ಹಠಾತ್ತನೆ ನಿರ್ಧಾರವನ್ನು ತೆಗೆದುಕೊಂಡು ಬಿಡುತ್ತಾರೆ. ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಧನುರಾಶಿಯವರು ಪ್ರತಿಯೊಂದು ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಂತರ ಯಾವ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ರಿಲೇಶನ್ಶಿಪ್ನಲ್ಲಿ ಕೂಡ ಈ ವಿಚಾರವನ್ನು ಅವರು ಗಮನಿಸಬೇಕು. ಇದು ರಾಶಿಚಕ್ರದ ಅತ್ಯಂತ ಸಕಾರಾತ್ಮಕ ಮತ್ತು ಮೋಜಿನ ಚಿಹ್ನೆಗಳಲ್ಲಿ ಒಂದಾಗಿದೆ. ಇವರು ಸ್ನೇಹಿತರಲ್ಲಿ ಜನಪ್ರಿಯವಾಗಿದ್ದು ಸಾಮಾಜಿಕ ಸಂಪರ್ಕಗಳ ವ್ಯಾಪಕ ವಲಯವನ್ನು ಸೃಷ್ಟಿಸುತ್ತದೆ. ಅವರು ಜೀವನ ಮತ್ತು ಸಂಸ್ಕೃತಿಯ ವೈವಿಧ್ಯತೆಯನ್ನು ಆನಂದಿಸುತ್ತಾರೆ. ತಮ್ಮನ್ನು ವಿಭಿನ್ನ ಜನರೊಂದಿಗೆ ಸುತ್ತುವರೆದಿರುತ್ತಾರೆ ಮತ್ತು ಜಗತ್ತಿನಾದ್ಯಂತ ಸ್ನೇಹಿತರಾಗುತ್ತಾರೆ. ಉದಾರ ಮತ್ತು ದಯೆಯ ಇವರು ತಮ್ಮ ಜೀವನ ತತ್ವಚಿಂತನೆಗಳನ್ನು ಗಮನದಲ್ಲಿಟ್ಟುಕೊಂಡು ನಗುವಷ್ಟು ಸಮಯವನ್ನು ಕಂಡುಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಅವರನ್ನು ಸ್ನೇಹಿತರಾಗಿ ಹೊಂದಲು ಅದೃಷ್ಟಶಾಲಿಯಾಗಿರಬೇಕು. ಧನು ರಾಶಿಗೆ ಸೇರಿದ ಸ್ತ್ರೀಯರು ತಮ್ಮ ಸಂಗಾತಿಯನ್ನು ಸಾಕಷ್ಟು ಪ್ರೀತಿಸುತ್ತಾರೆ. ಜೊತೆಗೆ ಇವರು ಸ್ವತಃ ಹೆಚ್ಚು ಕಾಳಜಿಯನ್ನು ವಹಿಸುವವರಾಗಿರುತ್ತಾರೆ. ಇವರು ಹೆಚ್ಚು ರೊಮ್ಯಾಂಟಿಕ್ ಆಗಿಲ್ಲದೇ ಇರಬಹುದು, ಆದರೆ ತಮ್ಮ ಸಂಗಾತಿ ಅಥವಾ ಪತ್ನಿಯ ಪ್ರತಿಯೊಂದು ಅಗತ್ಯಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಾರೆ. ಈ ರಾಶಿಗೆ ಸೇರಿದ ಜನರಿಗೆ ಕೆಲವೊಮ್ಮೆ ಕೋಪ ಬರಬಹುದು, ಆದರೆ ನಂತರ ಇವರು ಪಶ್ಚಾತ್ತಾಪವನ್ನು ಹೊಂದುತ್ತಾರೆ. ಹಾಗೆ ಧನು ರಾಶಿಗೆ ಸೇರಿದ ಸ್ತ್ರೀಯರು ತಮ್ಮ ಸಂಗಾತಿಯನ್ನು ಪ್ರತಿ ಕ್ಷಣ ಖುಷಿಯಾಗಿಡಲು ತಮ್ಮ ಕೈಲಾದ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾರೆ. ಜೊತೆಗೆ ಇವರು ತಮ್ಮ ಪ್ರೀತಿಯನ್ನು ತಾಜಾವಾಗಿರಿಸಲು ಸಮಯಕ್ಕೆ ಸರಿಯಾಗಿ ತಮ್ಮ ಸಂಗಾತಿಗೆ ಯಾವುದಾದರೂ ಒಂದು ಸರ್ಪ್ರೈಸ್ ನೀಡುತ್ತಲೇ ಇರುತ್ತಾರೆ. ಇವರದ್ದು ಅಸಾಧಾರಣ ಮತ್ತು ಕ್ರಿಯಾತ್ಮಕ ಆಕರ್ಷಕ ಗುಣ. ಅವರು ತನ್ನ ದಾರಿಯಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನು ಪ್ರೀತಿಸುತ್ತಾರೆ. ವಿಶಿಷ್ಟವಾಗಿ ಧನು ರಾಶಿಗಳು ಎಲ್ಲವೂ ತನಗೆ ಬೇಕೆನ್ನುವವರು ಮತ್ತು ಸೀದಾ ನುಡಿಯುವವರು. ಆಕೆಯನ್ನು ಸತ್ಯದ ಅನ್ವೇಷಕ ಎಂದು ಕರೆಯಲಾಗುತ್ತದೆ. ಜೀವನವು ನಿಜವಾಗಿಯೂ ಏನೆಂದು ಅನ್ವೇಷಿಸುವ ಬಯಕೆ ಇವರಿಗಿರುತ್ತೆ. ಈ ಪೂರ್ವಾಗ್ರಹವಿಲ್ಲದ ಮಹಿಳೆ ಎಲ್ಲರಿಂದ ಆಕರ್ಷಿತಳಾಗಿದ್ದಾಳೆ. ಧನು ರಾಶಿಯ ಅಸಮಂಜಸ ಮತ್ತು ಚಲಿಸಬಲ್ಲ ಪಾತ್ರವು ಕೆಲವೊಮ್ಮೆ ಕುಟುಂಬದ ವಿಷಯಗಳಿಗೆ ಆಸಕ್ತಿಯ ಕೊರತೆಯನ್ನು ತೋರಿಸುತ್ತದೆ. ಅವರ ದೃಷ್ಟಿಕೋನಗಳು ವಿಶಾಲವಾಗಿವೆ ಮತ್ತು ಅವರ ನಂಬಿಕೆಗಳ ಸಮೂಹ ಇನ್ನೂ ವಿಸ್ತಾರವಾಗಿದೆ. ಈ ವ್ಯಕ್ತಿಗಳಲ್ಲಿ ಹೆಚ್ಚಿನವರು ಜಗತ್ತನ್ನು ತಮ್ಮ ಮನೆಯಾಗಿ ನೋಡುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ಸೌಹಾರ್ದಯುತ ಶಾಂತ ವ್ಯಕ್ತಿತ್ವ ಮತ್ತು ಜೀವನದ ಬಗ್ಗೆ ಆಶಾವಾದದ ದೃಷ್ಟಿಕೋನಕ್ಕೆ ಹೆಸರುವಾಸಿಯಾದ ಈ ಮುಕ್ತ ಮನೋಭಾವದ ಮಹಿಳೆಯೊಂದಿಗೆ ಬೆರೆಯುತ್ತಾರೆ. ಜೀವನದ ಬಗ್ಗೆ ಉತ್ಸುಕತೆ ಮತ್ತು ಶಕ್ತಿ ಹಾಗೂ ಸಂತೋಷದಾಯಕ ಸ್ವಭಾವದಿಂದಾಗಿ ಜನರು ಬೇಗನೆ ಅವರ ಬಲೆಗೆ ಬೀಳುತ್ತಾರೆ. ಇವರು ಕಣ್ಣಿಗೆ ಕಟ್ಟುವಂತಹ ಸೌಂದರ್ಯದ ಲಕ್ಷಣಗಳನ್ನು ಹೊಂದಿರುತ್ತಾಳೆ. ಸರಳವಾದ ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸವು ಅವಳ ವ್ಯಕ್ತಿತ್ವವನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ. ಜನರು ಅವರ ಉತ್ತಮ ಸ್ನೇಹಿತನಾಗಲು ಬಯಸುತ್ತಾರೆ, ಸಂಗಾತಿಯಾಗಿಯೂ ಕೂಡ. ಇವರು ಹೆಚ್ಚು ಪ್ರಯಾಣಿಸಲು ಇಷ್ಟಪಡುತ್ತಾಳೆ ಮತ್ತು ಅಪರೂಪವಾಗಿ ಒಂದೇ ಸ್ಥಳದಲ್ಲಿ ಉಳಿಯುತ್ತಾಳೆ. ದೇವತೆಗಳ ಗುರು ಆಗಿರುವಂತಹ ಬೃಹಸ್ಪತಿಯ ಪ್ರಭಾವ ಧನು ರಾಶಿಯವರ ಮೇಲೆ ನವಗ್ರಹಗಳಲ್ಲಿ ಗುರು ಎಂಬುದಾಗಿ ಕರೆಯಲಾಗುತ್ತದೆ. ಹೀಗಾಗಿ ನೀವು ಧನು ರಾಶಿಯವರಲ್ಲಿ ಜ್ಞಾನ ಹಾಗೂ ವಿದ್ಯೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಹೇರಳವಾಗಿ ಗಮನಿಸಬಹುದಾಗಿದೆ. ಆಶಾವಾದವನ್ನು ಹೊತ್ತಿರುವಂತಹ ಇವರು ಜೀವನದಲ್ಲಿ ಏನಾದರೂ ಸಾಧಿಸುವಂತಹ ಛಲವನ್ನು ಹೊಂದಿರುತ್ತಾರೆ. ತಮ್ಮಲ್ಲಿರುವಂತಹ ಉತ್ಸಾಹದ ಮೂಲಕ ಏನನ್ನಾದರೂ ಹೊಸದನ್ನು ಕಲಿಯಬೇಕು ಎನ್ನುವಂತಹ ಆಸಕ್ತಿ ಅವರಲ್ಲಿ ಅದಮ್ಯವಾಗಿರುತ್ತದೆ. ವಿಶಾಲವಾದ ಜಗತ್ತು ಮತ್ತು ಹೊಸ ಸಾಹಸಗಳು ಯಾವಾಗಲೂ ಈ ಅಲೆಮಾರಿ ಆತ್ಮವನ್ನು ಕರೆಯುತ್ತವೆ. ಅವಳ ಹೃದಯವು ಅಜ್ಞಾತವನ್ನು ಅನ್ವೇಷಿಸಲು ಹಾತೊರೆಯುತ್ತದೆ. ಹೊಸ ಪ್ರದೇಶಗಳು, ಹೊಸ ಮುಖಗಳು, ಹೊಸ ಸಾಹಸಗಳು ಮತ್ತು ಹೊಸ ಆಲೋಚನೆಗಳಿಂದ ತುಂಬಿರುತ್ತಾರೆ. ಅವರು ಮುಕ್ತ ಮನಸ್ಸಿನ ಮಹಿಳೆಯಾಗಿದ್ದು
ಸಾಮಾಜಿಕ ನಿಷೇಧಗಳು ಮತ್ತು ಹಳೆ ಕಾಲದ ಪದ್ಧತಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಅವಳು ಬಯಸಿದ್ದನ್ನು ಅವಳು ಮಾಡುತ್ತಾಳೆ. ಅವರು ಏನನ್ನಾದರೂ ಬಯಸಿದಾಗ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಅವಳು ನಿಜವಾಗಿಯೂ ತಲೆಕೆಡಿಸಿಕೊಳ್ಳುವುದಿಲ್ಲ. ಹಣವು ಪ್ರತಿ ಧನು ರಾಶಿಯವರ ದುರ್ಬಲ ತಾಣವಾಗಬಹುದು, ಏಕೆಂದರೆ ಅವರು ತಮ್ಮ ಎಲ್ಲ ಹಂಬಲಗಳಿಗೆ ಮುಕ್ತರಾದರೆ ಅತಿಯಾದ ಖರ್ಚು ಅವರ ಜೀವನ ವಿಧಾನವಾಗುತ್ತದೆ. ಅವರ ದೃಷ್ಟಿಕೋನವು ಅತ್ಯಂತ ಸಕಾರಾತ್ಮಕವಾಗಿದೆ. ಈ ಜಗತ್ತಿನಲ್ಲಿ ನೋಡಲು, ಹೊಂದಲು, ಸ್ಪರ್ಶಿಸಲು ತುಂಬಾ ಇದೆ ಎಂಬ ಅರಿವಿನೊಂದಿಗೆ ತಮ್ಮ ಸಮಯವನ್ನು ಉಳಿಸುವ ಅಥವಾ ಎಚ್ಚರಿಕೆಯಿಂದ ಯೋಜಿಸುವ ಯಾವುದೇ ಸಮಯವನ್ನು ವ್ಯರ್ಥ ಮಾಡುವುದು ಅವಮಾನ ಎಂದು ಅವರು ಭಾವಿಸುತ್ತಾರೆ. ಅವರು ತೆಗೆದುಕೊಳ್ಳಬೇಕಾದ ಅಪಾಯಗಳನ್ನು ಅವರು ತೆಗೆದುಕೊಳ್ಳುತ್ತಾರೆ. ಪ್ರಪಂಚ ಅವರಿಗೆ ಅಗತ್ಯವಿರುವ ಎಲ್ಲವನ್ನೂ ಒದಗಿಸುತ್ತದೆ ಎಂದು ಯಾವಾಗಲೂ ಆಳವಾಗಿ ನಂಬುತ್ತಾರೆ. ಧನು ರಾಶಿಯವರು ಅನ್ವೇಷಣೆಯ ಗುಣಲಕ್ಷಣಗಳಿಂದ ಪ್ರಯಾಣ, ಹೆಚ್ಚಿನ ಜ್ಞಾನ ಮತ್ತು ಸತ್ಯವನ್ನು ಹುಡುಕುವ ಗುಣದವರಂತೆ. ಆದರೆ ಇವರ ಸ್ವಭಾವ ಋತುಗಳಿಗೆ ತಕ್ಕಂತೆ ಬದಲಾಗುತ್ತಿರುತ್ತದೆ. ಮದುವೆಯ ನಂತರ ಕೆಲಸ ಮಾಡಲು ಇವರು ಇಚ್ಛಿಸುತ್ತಾರೆ. ಸೋಮವಾರದಿಂದ ಗುರುವಾರದವರೆಗಿನ ಕೆಲಸದ ದಣಿವನ್ನು ಗುರುವಾರ ರಾತ್ರಿಯ ಸೆಕ್ಸ್ನ ಆನಂದವಾಗಿ ಪರಿವರ್ತಿಸಿಕೊಳ್ಳಲು ಇವರು ಇಷ್ಟಪಡುತ್ತಾರೆ. ಹಾಗೆಯೇ ಗುರು ಗ್ರಹವು ಜ್ಞಾನಕ್ಕೆ ಸಂಬಂಧಿಸಿದ ಗ್ರಹವಾಗಿದ್ದು, ಸೆಕ್ಸ್ ಬಗ್ಗೆ ಹೊಸ ಪ್ರಯೋಗ, ತಿಳುವಳಿಕೆ ಹೊಂದಲು ಇವರು ಇಷ್ಟಪಡುತ್ತಾರೆ. ಅದಕ್ಕೆಲ್ಲ ಗುರುವೇ ಮೂಲವಾಗಿರುತ್ತದೆ. ಧನು ರಾಶಿಯ ಸ್ತ್ರೀಯರಿಗೆ ಲೈಂಗಿಕ ಆಸಕ್ತಿ ಒಂದು ಹಂತದಲ್ಲಿ ಅತಿ ಹೆಚ್ಚಾಗಿ, ಇದ್ದಕ್ಕಿದ್ದಂತೆ ಒಮ್ಮೆಗೆ ನಿರಾಸಕ್ತಿ ಮೂಡುತ್ತದೆ. ಹೇಗೆಂದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಅತಿ ಹೆಚ್ಚು ಸಂಭೋಗದ ಕನಸು ಕಾಣುತ್ತಾರೆ. ಆದರೆ ಕೆಲವೇ ವರ್ಷದಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲದೆ ನಿರಾಸಕ್ತರಾಗುತ್ತಾರೆ. ಮುಖ್ಯವಾಗಿ ಭಾವನೆಗಳ ವಿಚಾರದಲ್ಲಿ ತುಂಬಾ ಎಡವಟ್ಟು ಮಾಡಿಕೊಳ್ಳುತ್ತಾರೆ. ಒಮ್ಮೊಮ್ಮೆ ಕೆಲಸದ ಸಂದರ್ಭದಲ್ಲಿ ಸಂಭೋಗದ ಅಪೇಕ್ಷೆ ಬರುತ್ತದೆ. ಆದರೆ ಸಂಗಾತಿಯ ಜೊತೆ ಇರುವಾಗ ಸಂಬಂಧವೇ ಇಲ್ಲದ ಯಾವುದೋ ಹಳೆ ಕಾಲದ ದುಃಖದ ವಿಷಯವನ್ನು ನೆನಪಿಸಿಕೊಂಡು ಆ ಕ್ಷಣದ ಸುಖದ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಹಣ, ಅಂತಸ್ತು, ಆಸ್ತಿ ಖರೀದಿ ಇಂತಹ ವಿಷಯದಲ್ಲಿ ಇರುವ ಆಸಕ್ತಿ ಲೈಂಗಿಕ ಕ್ರಿಯೆಯ ಮೇಲೆ ಇರುವುದಿಲ್ಲ. ಇನ್ನು ಸ್ಪಷ್ಟವಾಗಿ ಹೇಳಬೇಕೆಂದರೆ ಧನಸ್ಸು ರಾಶಿಯ ಸ್ತ್ರೀಯರ ಸಂಗಾತಿಯು ಮಧ್ಯಾಹ್ನದ ವೇಳೆ ಸಂಭೋಗದ ಆಸೆ ಬಯಸಿದರೆ ರಾತ್ರಿ ಸಂಭೋಗ ಮಾಡುವುದಾಗಿ ಆಸೆ ಹುಟ್ಟಿಸುತ್ತಾರೆ. ರಾತ್ರಿ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಇದು ಸಂಗಾತಿಯ ಬೇಸರಕ್ಕೆ ಕಾರಣವಾಗುತ್ತದೆ. ಇನ್ನು ಹೆಚ್ಚಾಗಿ ಹೇಳಬೇಕೆಂದರೆ ಹಿಂದಿಯ ಘಜನಿ ಮತ್ತು ತಮಿಳಿನ ಅನ್ನಿಯನ್ ಚಿತ್ರದ ನಾಯಕರ ಮಿದುಳಿನಂತೆ ಬದಲಾಗುತ್ತಿರುತ್ತದೆ. ಒಮ್ಮೊಮ್ಮೆ ಲೈಂಗಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ತೋರಿಸಿ ಕ್ಷಣದಲ್ಲೇ ಬದಲಾಗುತ್ತಾರೆ. ಒಂದು ರೀತಿಯಲ್ಲಿ ಆಪ್ತಮಿತ್ರ ಚಿತ್ರದ ಗಂಗಾ ನಾಗವಲ್ಲಿಯಾಗಿ ಬದಲಾದಂತೆ. ಧನು ರಾಶಿಯ ಮಹಿಳೆಯರು ಆದಷ್ಟು ಸ್ವತಂತ್ರರಾಗಿ ಯಾವುದೇ ಅಡೆತಡೆ ಇಲ್ಲದೆ ಜೀವಿಸಬೇಕು ಎನ್ನುವಂತಹ ಆಸೆಯನ್ನು ಹೊಂದಿರುತ್ತಾರೆ. ಹೀಗಾಗಿ ಇಂತಹ ಯೋಚನೆಗಳನ್ನು ಯಾರೇ ಹಾಳು ಮಾಡುವುದಕ್ಕೆ ಬಂದರೆ ಅದರಿಂದ ಅವರು ಕೂಡಲೇ ಕೋಪಗೊಳ್ಳುತ್ತಾರೆ. ಇಂತಹ ಪರಿಸ್ಥಿತಿಗಳನ್ನ ಬ್ಯಾಲೆನ್ಸ್ ಮಾಡುವುದರಿಂದ ಈ ಧನುರಾಶಿಯವರು ತಮ್ಮ ಜೀವನದಲ್ಲಿ ಇನ್ನಷ್ಟು ಮುಂದಕ್ಕೆ ಹೋಗಬಹುದಾಗಿದೆ. ಈ ಕೋಪಕ್ಕೆ ಬಳಸುವಂತಹ ಎನರ್ಜಿಯನ್ನು ಧನುರಾಶಿಯವರು ಹೊಸ ಕೌಶಲ್ಯಗಳನ್ನು ಕಲಿಯುವುದಕ್ಕೆ ಬಳಸಿಕೊಂಡರೆ ಇನ್ನಷ್ಟು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿದೆ. ಒಮ್ಮೊಮ್ಮೆ ಇವರ ಸಂಪಾದನೆಯ ಮನೋಭಾವ ವಿಚ್ಛೇದನಕ್ಕೂ ಕಾರಣವಾಗಬಹುದು. ಈ ರಾಶಿಯ ಸ್ತ್ರೀಯರನ್ನು ಲೈಂಗಿಕವಾಗಿ ತೃಪ್ತಿಗೊಳಿಸಬೇಕಾದರೆ ಮಿತ ಸಂಭೋಗವಿರಬೇಕು. ಹೆಚ್ಚು ಜೀವನದ ಐಷಾರಾಮಿ ವಸ್ತುಗಳ, ಆಸ್ತಿಯ ಖರೀದಿಯಿಂದ ಹಾಗೂ ಮಕ್ಕಳಿಗಾಗಿ ಆಸ್ತಿ ಮಾಡುವುದರಿಂದ ಸಮಾಧಾನ ಹೊಂದುತ್ತಾರೆ. ಧನು ರಾಶಿಯವರು ಎಲ್ಲರ ಎದುರುಗಡೆ ಇದ್ದಾಗ ನೋಡುವುದಕ್ಕೆ ತುಂಬಾನೇ ಸ್ಮಾರ್ಟ್ ಆಗಿರುತ್ತಾರೆ ಹಾಗೂ ಸ್ಟೈಲಿಶ್ ಆಗಿರುತ್ತಾರೆ. ಆದರೆ ಅವರ ಮನೆಗೆ ಹೋಗಿ ಕಸ ಇಡುವಂತಹ ಸ್ಥಳವನ್ನು ನೋಡಿದರೆ ವಾರಗಟ್ಟಲೆಯಿಂದ ಅಲ್ಲೇ ಇರುವಂತಹ ಕಸವನ್ನು ನೋಡಿ ಖಂಡಿತವಾಗಿ ನೀವು ಕೂಡ ಆಶ್ಚರ್ಯಚಕಿತರಾಗಲಿದ್ದೀರಿ. ಅವರು ಮಾಸಿ ಹೋಗಿರುವಂತಹ ಬಟ್ಟೆಯ ಪರ್ವತದ ಪಕ್ಕದಲ್ಲಿ ಬೇಕಾದರೂ ಕೂಡ ಮಲಗೋದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ.
ಬಟ್ಟೆ ಹೋಗಲಿದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಮಡಿಚಿಡುವುದಕ್ಕೆ ಹೋಗುವುದಿಲ್ಲ, ಅದರ ಪಕ್ಕದಲ್ಲಿ ಮಲಗಿಬಿಡುತ್ತಾರೆ. ಇಂತಹ ಸಣ್ಣ ಸಣ್ಣ ವಿಚಾರಗಳನ್ನು ಸಂಗಾತಿಯು ಸರಿದೂಗಿಸಿಕೊಂಡು ಹೋಗಬೇಕು. ಯಾವುದನ್ನು ಪ್ರಶ್ನೆ ಮಾಡಬಾರದು. ಹಾಗೂ ವಿವಾಹದ ನಂತರ ಪ್ರಾರಂಭದ ವರ್ಷಗಳಲ್ಲಿ ಮಾತ್ರ ತೃಪ್ತಿ ಹೊಂದುತ್ತಾರೆ. ಅದರ ನಂತರ ಯೋನಿಯು ದ್ರವಿಸುವುದು ಕಡಿಮೆ. ಹಾಗಾಗಿ ಲೈಂಗಿಕ ಆಸಕ್ತಿ ಕಡಿಮೆಯಾಗುತ್ತದೆ. ಧನು ರಾಶಿಯ ಮಹಿಳೆಯರು ತಾವು ಮಾಡುವ ಕೆಲಸಕ್ಕೆ ಗಮನ, ಬದ್ಧತೆ ಮತ್ತು ಪ್ರಾಮಾಣಿಕರು. ಒಬ್ಬ ವ್ಯಕ್ತಿಯು ಗೌಪ್ಯ ಕೆಲಸವನ್ನು ಮಾಡಲು ಅವರನ್ನು ನಂಬಬಹುದು. ಅವಳು ಸೂಕ್ಷ್ಮವಾದ ಸಮಸ್ಯೆಗಳು, ಹಣ ಮತ್ತು ಸುರಕ್ಷತೆಯೊಂದಿಗೆ ನಂಬಬಹುದು ಮತ್ತು ಧನು ರಾಶಿ ಮಹಿಳೆ ತಾನು ಒಂದು ಕೆಲಸವನ್ನು ಮಾಡುವುದಾಗಿ ಹೇಳಿದರೆ ಅದಕ್ಕೆ ಅವರು ಬದ್ಧರಾಗಿರುತ್ತಾರೆ. ಧನು ರಾಶಿಯವರ ಮನಸ್ಸಿನಲ್ಲಿ ಏನನ್ನಾದರೂ ದೃಶ್ಯೀಕರಿಸಿದಾಗ ಅವರು ಸ್ಪಷ್ಟವಾದ ಗಮನವನ್ನು ಪಡೆಯುತ್ತಾರೆ ಮತ್ತು ಅವರ ದೃಷ್ಟಿಕೋನಗಳನ್ನು ಭೂಮಿಗೆ ತರಲು ಅವರು ಎಲ್ಲವನ್ನೂ ಮಾಡುತ್ತಾರೆ. ಇನ್ನು ಈ ಗಮನವು ಆಗಾಗ್ಗೆ ಕಳೆದು ಹೋಗುತ್ತದೆ ಮತ್ತು ದಾರಿಯುದ್ದಕ್ಕೂ ವಿಚಲಿತಗೊಳ್ಳುತ್ತದೆ. ಕ್ರಿಯಾತ್ಮಕ ಕೆಲಸದ ವಾತಾವರಣ ಮತ್ತು ತಂಡದ ಕೆಲಸಗಳನ್ನು ಆನಂದಿಸುತ್ತಾರೆ. ಇತರರು ಆಯಾಸಗೊಂಡಾಗ ಅಥವಾ ಕೆಳಗಿರುವಾಗ ಅವರ ಉತ್ಸಾಹವನ್ನು ಎತ್ತುತ್ತಾರೆ. ಟ್ರಾವೆಲ್ ಏಜೆಂಟ್, ಛಾಯಾಗ್ರಾಹಕ, ಸಂಶೋಧಕ, ರಾಯಭಾರಿ ಮತ್ತು ಎಲ್ಲ ಸ್ವತಂತ್ರ ಚಟುವಟಿಕೆಗಳು ಅವರಿಗೆ ಸೂಕ್ತವಾದ ಕೆಲಸಗಳಾಗಿದೆ. ಇದು ಅವರ ಸಮಯವನ್ನು ಸಂಘಟಿಸಲು ಸಾಕಷ್ಟು ಸ್ಥಳಾವಕಾಶವನ್ನು ನೀಡುತ್ತದೆ. ಈ ಕೆಚ್ಚೆದೆಯ ವ್ಯಕ್ತಿತ್ವವು ವಿಸ್ತಾರವಾದ ದೊಡ್ಡ ಕಾರ್ಯಗಳನ್ನು ಪ್ರೀತಿಸುತ್ತದೆ ಮತ್ತು ತನ್ನ ಎಲ್ಲ ಶಕ್ತಿಯನ್ನು ಬೃಹತ್ ಯೋಜನೆಗಳಿಗೆ ಬಳಸುತ್ತದೆ. ವಿಶೇಷವಾಗಿ ಅವರು ಸಾರ್ವಜನಿಕ ಒಳಿತಿಗೆ ಸಂಬಂಧಿಸಿದ ಕೆಲಸವನ್ನು ಹೊಂದಿದ್ದರೆ. ಪ್ರಯಾಣದ ವಿಷಯಕ್ಕೆ ಬಂದಾಗ ಅವಳು ಯಾವಾಗಲೂ ಒಂದು ಪ್ರಯಾಣದ ಮಾರ್ಗವನ್ನು ಕಂಡುಕೊಳ್ಳುತ್ತಾಳೆ ಮತ್ತು ಅವಕಾಶಗಳನ್ನು ಖಂಡಿತವಾಗಿ ಪ್ರಶಂಸಿಸುತ್ತಾಳೆ. ಅದು ಅವರನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಬುದ್ಧಿವಂತಿಕೆಯಿಂದ ಬದುಕುವುದು ಮತ್ತು ಸಂಪನ್ಮೂಲಗಳನ್ನು ನಿಜವಾಗಿ ಮುಖ್ಯವಾದದ್ದಕ್ಕಾಗಿ ಬಳಸುವುದು ಅವಳ ಗುಣದಲ್ಲಿದೆ. ಆದ್ದರಿಂದ ಅವಳು ತನ್ನ ಕೊನೆಯ ನಾಣ್ಯವನ್ನು ಕೂಡ ಅಗತ್ಯವಿರುವವರಿಗೆ ದಾನ ಮಾಡುತ್ತಾಳೆ. ಧನು ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಮಾತಿನ ಬಗ್ಗೆಯೂ ಹೆಚ್ಚಿನ ಗಮನ ನೀಡುತ್ತಾರೆ ಮತ್ತೆ ಇವರ ಐಕ್ಯೂ ಬಹಳಷ್ಟು ಹೆಚ್ಚಾಗಿರುತ್ತದೆ. ಇವರು ಪ್ರತಿಯೊಂದು ವಿಷಯವನ್ನು ಗಂಭೀರವಾಗಿ ನೋಡುತ್ತಾರೆ ಮತ್ತು ಇವರಿಗೆ ಒಗಟು ಬಿಡಿಸುವುದೆಂದರೆ ಬಹಳ ಇಷ್ಟ. ಹಾಗಾಗಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಿಗೆ ಹೆಚ್ಚು ಗಮನವನ್ನು ನೀಡುವ ಮೂಲಕ ಕೆಲಸಗಳನ್ನು ಪೂರ್ಣಗೊಳಿಸುತ್ತಾರೆ. ಧನು ರಾಶಿಗೆ ಸೇರಿದ ಜನರು ಗಣಿತ, ವಿಜ್ಞಾನ ಮತ್ತು ಸಂಶೋಧನೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ. ಇವರು ತಮ್ಮ ಕೆಲಸ ಮತ್ತು ಅಗತ್ಯ ಕೆಲಸಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುತ್ತಾರೆ. ಧನು ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕೆಲಸಗಳಲ್ಲಿಯೂ ಪರಿಪೂರ್ಣತೆಯೊಂದಿಗೆ ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವ ಉತ್ತಮ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮತ್ತು ಇವರು ಸಾಕಷ್ಟು ಬುದ್ಧಿವಂತರು ಸಹ ಆಗಿರುವರು. ಧನು ರಾಶಿ ವಿದೇಶಿ ಪ್ರಯಾಣ, ಉನ್ನತ ಕಲಿಕೆ ಮತ್ತು ಆಧ್ಯಾತ್ಮಿಕತೆಯ 9ನೇ ಮನೆಯನ್ನು ನಿಯೋಜಿಸಲಾಗಿತ್ತು, ಏಕೆಂದರೆ ಇದು ಅನ್ವೇಷಣೆ, ಸಾಹಸ ಮತ್ತು ಕುತೂಹಲಕಾರಿ ಸ್ವಭಾವವು ಈ ವಿಷಯಗಳ ಬಗ್ಗೆ ಒಲವು ಹೊಂದಿದೆ. ಪ್ರೀತಿಯಲ್ಲಿರುವ ಧನು ರಾಶಿಯ ಮಹಿಳೆಯರು ಶಕ್ತಿಯುತ, ಭಾವೋದ್ರಿಕ್ತ ಮತ್ತು ಸಾಮಾನ್ಯವಾಗಿ ಯಾವುದಕ್ಕೂ ಇಳಿಯುವುದಿಲ್ಲ. ಸಂಬಂಧದಲ್ಲಿ ಪರಸ್ಪರ ಗೌರವವನ್ನು ಇವರು ಬಯಸುತ್ತಾರೆ. ಆಕೆಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮಾನ ಪಾಲುದಾರರ ಅಗತ್ಯವಿದೆ. ಕೆಲವೊಮ್ಮೆ ಇವರು ಅನ್ಯೋನ್ಯತೆಗೆ ಹೆದರುತ್ತಾರೆ ಮತ್ತು ಅವಳ ಸ್ನೇಹದಿಂದ ಪ್ರೀತಿ ಅನೇಕ ಬಾರಿ ಅರಳುತ್ತದೆ. ಪ್ರೀತಿಯಲ್ಲಿರುವ ಧನು ರಾಶಿ ಮಹಿಳೆ ಯಾವಾಗಲೂ ಗೌರವಾನ್ವಿತ ಮತ್ತು ಪ್ರಾಮಾಣಿಕ, ಪ್ರೀತಿಯ ಸಂಪೂರ್ಣ ಗೀಳನ್ನು ಹೊಂದಿದ್ದರೂ ಬಹಳ ಆಕರ್ಷಕವಾದ ಘನತೆಯನ್ನು ಕಾಪಾಡಿಕೊಳ್ಳಲು ಇವರಿಂದ ಸಾಧ್ಯವಾಗುತ್ತದೆ. ಇದು ಅವಳ ವರ್ಚಸ್ಸನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕೆಲವರು ಇವರ ನೇರ ನುಡಿಯಿಂದ ದೂರವಿರಬಹುದು. ಅವರ ಸ್ಪಷ್ಟತೆ ಮತ್ತು ಪ್ರಬಲ ಯೋಚನೆಗಳನ್ನು ಪರಿಗಣಿಸದೇ ಇರುವವರ ಕಡೆಗೆ ಗಮನವನ್ನು ಕೊಡಲಾರರು. ಅವರ ಸ್ವಾತಂತ್ರ್ಯವೇ ಅವರನ್ನು ಜಯಿಸುತ್ತದೆ. ಹಾಗಾಗಿ ಆಕರ್ಷಕ ವ್ಯಕ್ತಿತ್ವ ಹೊಂದಿದ್ರು.
ಎಲ್ಲರಿಗೆ ಇಷ್ಟವಾದರೂ ಸಹ ಇವರು ಸಿಂಗಲ್ ಆಗಿಯೇ ಹೆಚ್ಚು ವರ್ಷ ಇರುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.